ಈ ಕಡೆ ಹೋದ್ರೆ ಸೊಲ್ಲಾಪುರ ರೀ, ಈ ಕಡೆ ಹೋದ್ರೆ ಬಿಜಾಪುರ. ಸೈಡಿಗೆ ಈ ಥರ ಪೇರೋ ಗಿಡ, ಒಂದು ಸ್ವಲ್ಪ ಇದು ರೇಷ್ಮೆ ಹಚ್ಚಾರ ಅಂತೇಳಿ ಒಂದು ಸೆಂಟಿಮೆಂಟ್ ಅದು ರೀಲ್ಸ್ ಮಾಡಿದ್ದೇವ್ರಿ, ಒಂದು ಸಂದೇಶ ಕೊಡೋಣ ಅಂತೇಳಂದು. ಅದಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದ್ರು, ನಿಮ್ಮ ಮಾವಾಗ ಆಸ್ತಿನೇ ಇಲ್ಲೇನೋ, ಅದಕ್ಕೆ ರೈಲ್ವೆ ಹಳಿ ಒಂಥರ ಬಾರ್ಡ್ರ್ ಆದಂಗೆ ಆಗ್ಯದ ರೀ. ರೈಲ್ವೆ ಹಳಿ ಈಚೆ ಕಡೆ ನಮ್ಮ ಮಾವನ ಹೊಲ, ರೈಲ್ವೆ ಹಳಿ ಆಚೆ ಕಡೆ ನಮ್ಮ ಹೊಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಜೋಡಿ ವೈಬ್ ಯೂಟ್ಯೂಬ್ ಚಾನಲ್. ಇವತ್ತು ನಾ ಮುಂಜಾನೆ ನಮ್ಮ ಮಾವುಗಳು ಹೊಲಕ್ಕೆ ಬಂದೀನಿ ರೀ. ಯಾಕಂದರೆ ಸಂತು ಅವ್ರ ನಿಂಬೆ ಗಿಡಕ್ಕೇನೋ ಔಷಧ ಹೊಡಿತೀನಿ ಅಂದ. ಈ ಮಳೆಗಾಲದಿಂದಾಗ ಸ್ವಲ್ಪ ಜಾಸ್ತಿ ಚಿಗುರು ಬಂದಿರ್ತಾವ್ರಿ ನಿಂಬೆ ಗಿಡ. ಅವಕ್ಕೆ ಈ ಮಾಡಿಗಾಗಿ ಕೀಡಿ ಆಡೋದು, ಕೀಡಿ ಸ್ವಲ್ಪ ತಿನ್ನೋದು, ಆ ಚಿಗುರು ಕಟ್ ಮಾಡ್ದು ಅಂದರೆ ಗಿಡ ಅಷ್ಟೇ ನಿಂತು ಬಿಡ್ತಾವ್ರಿ, ಅವು ಬೆಳೆಯಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಔಷಧ ಹೊಡಿನ ಅಂತೇಳಿ ಬಂದಿದ್ದನ್ರಿ ಜಲ್ದಿನೇ. ಮತ್ತು ಆಮೇಲೆ ಮಳೆ ಎತ್ತು ಬರೋಂಗದಂತೇಳಿ ಮತ್ತು ಅವನು ಬಿಜಾಪುರ ಹೊಂಟಾನ್ರಿ, ಅಲ್ಲಿ ಓದಕ್ಕೆ ಬಿಜಾಪುರ ಆಗದಾನಲ್ರಿ. ಹಾಗಾಗಿ ನಾವು ಇವತ್ತು ಸಿಂದಗಿ ಹೋಗ್ಬೇಕ್ರಿ. ಹಂಗಾಗಿ ಗಿಡ್ಡೆ ಎತ್ತು ಎಲ್ಲ ಬ್ಯಾಗ್ ರೆಡಿ ಮಾಡತ್ತಾರ್ರಿ. ಇದೇನು ಇದು ರೈಲ್ವೆ ಹಳಿ ಅವಲ್ರಿ, ರೈಲ್ವೆ ಹಳಿ ಈಚೆ ಕಡೆ ನಮ್ಮ ಮಾವುಗಳು ಹೊಲ ಅದಾರ ಇಲ್ಲಿ ರೀ. ನೋಡ್ರಿ ಇದು ಇಲ್ಲೆಲ್ಲ ನಿಂಬೆ ಗಿಡ ಅದಾವ್ರಿ, ಆ ಕಡೆ ಕಬ್ಬು ಅದಾರೆ. ಆಮೇಲೆ ಆ ಕಡೆ ಹೋಗಿ ತೋರಿಸ್ತೀನಂತ್ರಿ. ಈ ರೈಲ್ವೆ ಹಳಿಯಿಂದ ಈಚೆ ಕಡೆ ಅಲ್ಲಿ ಒಂದು 300 ಮೀಟ್ರ್ ಹತ್ತು ಹೋದರೆ ನಮ್ಮ ಹೊಲ ಸಿಗ್ತೈತೆ ರೀ. ಮೊದಲೆಲ್ಲ ಈ ಎಲೆಕ್ಟ್ರಿಕ್ ಟ್ರೈನ್ ಇರಲಿಲ್ಲ ರೀ, ಈಗ ಎಲೆಕ್ಟ್ರಿಕ್ ಟ್ರೈನ್ ಆಗ್ಯಾವ್ರಿ. ಮತ್ತು ಆಗಿ ಒಂದು 4-5 ವರ್ಷ ಆಗಿರ್ಬೇಕು ಅನ್ಕೊತೀನಿ ರೀ. ಮತ್ತು ಅವಾಗ ಸಿಂಗಲ್ ಹಳಿ ಇತ್ತು ರೀ, ಈಗೆಲ್ಲ ಡಬಲ್ ಹಳಿ ಆಗ್ಯಾವ್ರಿ. ಈ ಕಡೆ ಹೋದ್ರೆ ಸೊಲ್ಲಾಪುರ ರೀ, ಈ ಕಡೆ ಹೋದ್ರೆ ಬಿಜಾಪುರ ರೀ. ಈಗ ಹೋದ ಕೂಡಲೇ ಫಸ್ಟ್ ಸ್ಟಾಪ್ ಹತ್ತೋದೆ ನಮ್ಮ ಇಂಡಿ ಸ್ಟೇಷನ್. ಆಮೇಲೆ ರೈಲ್ವೆ ಬರ್ತದ ಇಲ್ಲ ಮತ್ತು ನಾವು ಹೋಗೋದ್ರದಾಗ ನಿಮ್ಗೆ ತೋರ್ಸೋಕೆ ಆಗ್ತದಿಲ್ಲ ಅಂತೇಳಂದು ಬರಾನೇ ಒಂದು ಕ್ಲಿಪ್ ಮಾಡೀನಿ ರೀ ರೈಲ್ವೆ ಹೋಗೋದು, ಅದನ್ನು ಹಾಕ್ತೀನಿ ನೋಡ್ಕೊಂಬರ್ರಿ. ನೋಡಿದ್ರಲ್ಲ ಹೆಂಗೆ ಅನಿಸ್ತೀರಿ ರೈಲ್ವೆದು? ಯಾರ್ಯಾರು ರೈಲ್ವೆ ಜರ್ನಿ ಮಾಡಿರಿ, ರೈಲ್ವೆ ಜರ್ನಿ ಎಷ್ಟು ಸೇಫ್ ಅನಿಸ್ತೈತಿ, ಎಷ್ಟು ಚಲೋ ಅನಿಸ್ತದೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈಗ ಬರ್ರಿ ಹೊಲ ತೋರಿಸ್ತೀನಿ ಅಂತ. ನೋಡಿರಿ ಈ ಕಡೆ ಸೈಡಿಗೆ, ಹೊಲದ ಸೈಡಿಗೆ ಈ ಥರ ಪೇರೋ ಗಿಡ, ಒಂದು ಸ್ವಲ್ಪ ಇದು ರೇಷ್ಮೆ ಹಚ್ಚಾರ್ರಿ. ರೇಷ್ಮೆ ಯಾರ್ಯಾರು ನೋಡಿರಿ, ಇಲ್ಲ ನೋಡಿಲ್ಲ ಒಂದ್ಸಲ ನೋಡ್ರಿ. ಇಲ್ಲಿ ಸೇಮ್ ದಾಸವಾಳದ ಗಿಡದ ಥರ ಇರ್ತಾವ್ರಿ ಎಲೆ ಹತ್ತು. ನೋಡಿರಿ ಇದು ರೇಷ್ಮೆನ ಕಟ್ ಮಾಡಿ ರೇಷ್ಮೆ ಹುಳುಗಳು ತಂದಿರ್ತಾರೆ, ಹುಳುಗಳಿಗೆ ಹಾಕ್ತಾರೆ. ಆ ಹುಳ ಎಲ್ಲ ಬೆಳೆದ ಬಳಕ ಸುಮಾರು ಅವ್ರದ್ದು ಸ್ಟೇಜ್ ಇರ್ತಾವ್ರಿ, 1ನೇ ಸ್ಟೇಜ್ 2ನೇ ಸ್ಟೇಜ್ ಅಂದ್ರೆ ಅವಕ್ಕೆ ಜ್ವರ ಅಂತಾರೆ. 1ನೇ ಜ್ವರ, 2ನೇ ಜ್ವರ, 3ನೇ ಜ್ವರ, 4ನೇ ಜ್ವರ ಅಂತೇಳಿ. ಅವೆಲ್ಲ ದಾಟದ ಮೇಲೆ ಲಾಸ್ಟಿಗೆ ಗೂಡು ಕಟ್ತಾವ್ರಿ. ಆ ಗೂಡು ತೊಗೊಂಡೋಗಿ ಮಾರ್ತಾರೆ. ನೋಡಿರಿ ಇಲ್ಲೆಲ್ಲ ಪೇರು ಗಿಡ ಅದಾವ, ಅಲ್ಲಿ ಒಂದು ತೆಂಗಿನ ಗಿಡ ಹಚ್ಚಾರ್ರಿ. ಆ ಕಡೆ ಸೈಡಿಗೆ ಬಾಳೆ ಗಿಡ ಅದಾವ್ರಿ. ಇವು ನೋಡಿರಿ ನಿಂಬೆ ಗಿಡ ಆಲ್ರೆಡಿ ಕಾಯಿ ಆಗಕತ್ತಾವ್ರಿ. ಇಲ್ಲಿ ಗೌಡೆ ಒಂದು ನೋಡಿರಿ, ನಮಗೆ ನಿಂಬೆಕಾಯಿ ತೊಗೊಂಡು ಹೋಗ್ಲಿಕ್ಕೆ ತಂದಿದ್ದೀವಿ. ನಮ್ಮ ಸಲುವಾಗಿ ನಿಂಬೆಕಾಯಿ ಆರ್ಸತ್ತನ್ರಿ. ನೋಡಿರಿ ನಿಂಬೆಕಾಯಿ ಅದ ನೋಡಿರಿ, ಅವನು ಬಂದನ್ರಿ ನಮಗೆ ನಿಂಬೆಕಾಯಿ ಆರ್ಸಕ್ಕೆ ತೊಗೊಂಡು ಹೋಗ್ಲಿಕ್ಕೆ. ನೋಡಿರಿ ಇಷ್ಟೆಲ್ಲ ನಿಂಬೆ ಗಿಡ ಹಚ್ಚಾರ್ರಿ. ಆ ಕಡೆ ಸೈಡ ಕಬ್ಬು ಅದಾವ್ರಿ, ಕಬ್ಬು ತೋರಿಸ್ತೇವೆ ಈಗ. ನೋಡಿರಿ ಇಲ್ಲಿ ಒಂದೆರಡು ಮಾವಿನ ಗಿಡ ಅದಾವ್ರಿ. ಈಗದಕ್ಕೆ ಭಾಳ ಮಾವಿನಕಾಯಿ ಆಗಿದ್ದವ್ರಿ. ನಮ್ಮ ಮಾವಾರು ತೊಗೊಂಡು ಸಿಂದಗಿಗೆ ಬಂದಿದ್ದಾರೆ ನಮಗೆ ಕೊಡಾಕ. ಇಲ್ಲೊಂದು ಅದ ರೀ. ಈ ಕಡೆ ಏನದ ಇದು ಕಬ್ಬು ಹಚ್ಚಾರ ನೋಡಿರಿ, ಮಸ್ತ್ ಆಗ್ಯದ ನೋಡ್ರಿ ಕಬ್ಬು. ನೋಡಿರಿ ಚಲೋ ಆಗ್ಯದಲ್ರಿ ಕಬ್ಬು. ನೋಡಿ ಇದಿಷ್ಟು ಇವ್ರ ಹೊಲ ರೀ. ಟೋಟಲ 2 ಎಕರೆ ಹೊಲ ಅದ ರೀ. ಇಲ್ಲಿ ಒಂದು ಮನೆ ಪುರ್ತಕ್ಕಂತೇಳಂದು ಇಲ್ಲಿ ಒಂದು 2 ಬದ್ನಿ ಗಿಡ ಹಚ್ಚಾರ, ಆ ಕಡೆ ಮುಂದೆ ಹಚ್ಚಾರ್ರಿ. ನಾವೊಂದು ಹೆಂಡತಿ ಮನೆ ಆಸ್ತಿ ತೊಗೋಬಾರ್ದು ಅಂತೇಳಿ ಒಂದು ಸೆಂಟಿಮೆಂಟದ ರೀಲ್ಸ್ ಮಾಡಿದ್ದೇವ್ರಿ, ಒಂದು ಸಂದೇಶ ಕೊಡೋಣ ಅಂತೇಳಂದು. ಅದಕ್ಕೆ ಕೆಲವೊಬ್ರು ಕಮೆಂಟ್ ಮಾಡಿದರು, ನಿಮ್ಮ ಮಾವಾಗ ಆಸ್ತಿನೇ ಇಲ್ಲೇನೋ, ಅದಕ್ಕೆ ಹಂಗೆ ಮಾಡಿದ್ದೀನಿ ರೀಲ್ಸ್ ಅಂತೇಳಂದು. ಅಣ್ಣ ನಮ್ಗಿಂತ ನಮ್ಮ ಮಾವುಗಳದೇ ಆಸ್ತಿ ಜಾಸ್ತಿ ಅದ ರೀ, ನಾ ಅದಕ್ಕೆ ಯಾವತ್ತೂ ಆಸೆ ಪಟ್ಟಿಲ್ಲ. ಇದೇ ನೋಡಿರಿ ಅವ್ರದ್ದು 2 ಎಕರೆ ಹೊಲ ಅದ. ನಮ್ದು ಇರೋದು ಬರೀ 27 ಗುಂಟೆ. ನಾವು ಯಾವುದೇ ರೀತಿ ಆಸೆ ಪಡೋಂಗಿಲ್ಲ. ಅವು ನಾವು ಬಂದಾಕ್ರೊಮ್ಮೆ ನಮಗೆ ಪ್ರೀತಿ ಇದನ್ನು ತೋರಿಸ್ತಾರಲ್ಲ, ಅಷ್ಟು ಸಾಕ್ರಿ ನಮಗೆ. ಅದಕ್ಕಿಂತ ಏನು ಹೆಚ್ಚಿನ ಬೇಕಾಗಿಲ್ಲ ರೀ. ನಾವು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಇರಲಿ ಅಂತೇಳಿ ಆ ಥರ ವಿಡಿಯೋ ಮಾಡಿದ್ರಿ. ನೀವೇನು ಆ ಥರ ಕಮೆಂಟ್ ಹಾಕಿದಕ್ಕೆ ನಮಗೇನು ಬೇಜಾರಿಲ್ಲ ರೀ. ಯಾಕಂದ್ರೆ ಜನ ಈ ಥರನೂ ಇರ್ತಾರೆ, ಆ ಥರನೂ ಇರ್ತಾರೆ. ನಾವು ಅದನ್ನೆಲ್ಲನೂ ಎಕ್ಸೆಪ್ಟ್ ಮಾಡ್ಕೊತೀವಿ ರೀ, ಖುಷಿಯಿಂದನೂ ಎಕ್ಸೆಪ್ಟ್ ಮಾಡ್ಕೊತೀವಿ ರೀ. ನಮಗೇನು ಆ ಥರ ಏನು ಬೇಜಾರಿಲ್ಲ. ನಮ್ಮ ವಿಡಿಯೋನ ನೋಡಿ ಯಾವುದೋ ಕೆಟ್ಟದೋ ಒಳ್ಳೆಯದೋ ಕಮೆಂಟ್ ಹಾಕ್ತಿರಲ್ಲ, ಅದು ಭಾಳ ಖುಷಿ ಅದ ರೀ, ಹಂಗೇನು ಬೇಜಾರಿಲ್ಲ. ಇವ್ರಿಗೆ ಕಂಟಿನ್ಯೂಸ್ ಆಗಿ ಬ್ಯಾಸ್ಗ್ಯಾಗ ನೀರು ಉಣ್ಸೋಕೆ ಸ್ವಲ್ಪ ನೀರು ಇದನ್ನಾಗಲ್ಲ ತಿಳಂದು ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡ್ಯಾರ ರೀ. ನೋಡ್ರಿ ಇಲ್ಲಿ ಡ್ರಿಪ್ ಮಾಡ್ಯಾರ. ಅವ್ರು ನಮ್ಮ ಒಬ್ಬರೇ ಬರ್ತಿರ್ತಾರೆ ಹೊಲಕ್ಕೆ. ಇವ ಸಂತು ಬಿಜಾಪುರಕ್ಕೆ ಓದಕ್ಕೆ ಹೋಗಿರ್ತಾನೆ.
ಇವ್ರಣ್ಣ ಮೊನ್ನೆ ಲಾಗ್ನ ತೋರಿಸಿದ್ ನೋಡ್ರಿ, ಅವ ಕೆಲ್ಸಕ್ಕೆ ಹೋಗಿರ್ತಾನೆ ರೀ. ಹಾಗಾಗಿ ನೀರು ಉಣಿಸೋದು ಸ್ವಲ್ಪ ಹೈರಾಣ ಆಗ್ತದೆ ಅಂತೇಳಂದು ಅವ್ರು ಡ್ರಿಪ್ ಸಿಸ್ಟಮ್ ಮಾಡ್ಯಾರ ರೀ. ಈ ನಡ್ಬಾರ್ಕೆಲ್ಲ ನೋಡ್ರಿ ಈ ಥರ ಗಳೆ ಹೊಡಿಸಿ ಯಾವುದೇ ರೀತಿ ಹುಲ್ಲು ಬೆಳಿಲಾರ್ದಂಗೆ ಮಾಡ್ಯಾರ. ಮತ್ತು ಆದ್ರೂ ಮಳೆ ಬಂದು ಒಂದು ಸಣ್ಣದಾಗಿ ಚಿಗುರೈತೆ ರೀ. ಇಲ್ಲಿ ಅದ ನೋಡ್ರಿ ಸ್ವಂತ ಔಷಧ ಹೊಡ್ಲಿ ಆತನ. ಹಾಯ್ ಮಾಡು. ನೋಡ್ರಿ ಇಲ್ಲಿ ನಿಂಬೆ ಗಿಡಕ್ಕೆ ಔಷಧ ಹೊಡೆ ಆತನ. ನೋಡ್ರಿ ಇಲ್ಲಿ ಹೂವು ಬಿಟ್ಟ ನೋಡ್ರಿ ನಿಂಬೆ ಗಿಡ. ನೋಡ್ರಿ ತೋರಿಸ್ತೀನಿ ನಿಂಬೆ ಗಿಡ ಹೂವು ಯಾವ ಥರ ಇರ್ತಾವಂತ. ಇಲ್ಲಿ ಅದಾವ ನೋಡ್ರಿ, ಹಂಗೆ ಅದಾವ ನೋಡ್ರಿ ನಿಂಬೆ ಗಿಡದವು. ಅವೇ ಕಾಯಿ ಆತವ್ರಿ. ಆಲ್ರೆಡಿ ಕಾಯಿ ಆಗದ್ದೆಲ್ಲ ಒಂದು 4 ಕರ್ಕೊಂಡಿವ್ರಿ ಒಯ್ಯಾಕ, ಇನ್ನೂ ಅದಾವ್ರಿ. ಹೊಲ್ದಾಗ ಹತ್ರ ಪಲ್ಯ ಆತು ಬೆಳೆದಿರ್ತದೆ ರೀ. ಅದು ಸೈಡ್ಸಿಗೆ ತಿಂತಿರ್ತಾರೆ ರೀ ರೊಟ್ಟಿ ಪಲ್ಯ ಜೊತೆ ರೀ. ಅಂದ್ರೆ ಮೆಂತಿ ಪಲ್ಯ ತಿಂತೀವಲ್ಲ ರೀ ಆ ಟೈಪ. ಅದು ಬ್ಲಡ್ಡಿಗೆ ಹೆಲ್ತಿಗೆ ಭಾಳ ಒಳ್ಳೇದು ರೀ. ಅದು ಹೆಂಗಿರ್ತದೆ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಅದ ನೋಡ್ರಿ, ಇದೇ ಹತ್ರ ಪಲ್ಯ ರೀ. ಇಲ್ಲಿ ಅದ ನೋಡ್ರಿ. ಕೆಲವೊಬ್ರು ಹತ್ರಕ್ಕಿ ಪಲ್ಯ ಅಂತಾರ, ಕೆಲವೊಬ್ರು ಹತ್ರ ಪಲ್ಯ ಅಂತಾರೆ ರೀ. ರೊಟ್ಟಿ ಜೋಳ ತಿನ್ಬೇಕ್ರಿ, ಭಾರಿ ಮಸ್ತ್ ಇರ್ತೈತೆ ರೀ. ಬಾಡಿ ಒಳಗೆ ಜಲ್ದಿನೇ ಬ್ಲಡ್ ಇಂಪ್ರೂವ್ ಮಾಡ್ತೈತೆ ರೀ. ನಮ್ಮ ಅವ್ರು ಹೇಳ್ತಿದ್ರು ಇದನ್ನು ಎಂಥ ಕಷ್ಟ ಬಂದರು ಇದನ್ನು ಮಾರಬಾರ್ದು ಅಂತೇಳಂದ್ರೆ, ಮತ್ತು ಇದ್ರದ್ದು ಪಲ್ಯನೂ ಮಾಡಬಾರ್ದು ಅಂತೇಳಂದು. ಅದು ಎಷ್ಟು ಸರಿನೋ ತಪ್ಪೋ ನಮಗೆ ಗೊತ್ತಿಲ್ಲ ರೀ. ಸರಿ ಇದ್ದರೆ ಸರಿ ಅದತ್ತೆ ಹೇಳ್ರಿ, ಇಲ್ಲ ಹಾಗೇನಿಲ್ಲ ಅನ್ನೋಂಗಿದ್ರೆ ತಪ್ಪತ್ತೇಳಿ ಕಮೆಂಟ್ ಮಾಡಿರಿ. ಹೋದ ಸೀಸನ್ನಾಗ ಇವ್ರು ಉಳ್ಳಾಗಡ್ಡಿ ಬೆಳೆದಾರೆ. ಕೆಲವೊಂದು ಇಲ್ಲೇ ಉಳ್ದಾವ, ಇಲ್ಲೇ ಒಂದು ಅದ್ದದ್ದು ನೋಡ್ರಿ ತೋರಿಸ್ತೀನಿ. ಅವ್ರು ನಮ್ಮ ಮಿಸ್ಸಸ್ಸದ ಅಕ್ಕನ ಮಕ್ಕಳು ಬಂದಿದ್ದರು. ಅವರು ಹೆಂಗಾಗ್ತದೆ ಅಂದರೆ ಸಿಟಿಯಾಗಿರೋ ಮಕ್ಕಳಿಗೆ ಕೆಲವೊಂದು ತರಕಾರಿ ಹೆಂಗೆ ಬೆಳಿತಾರೆ ಅನ್ನೋದು ಗೊತ್ತಿರಲ್ಲ. ಹಳ್ಳಿ ವಾತಾವರಣದಾಗ ಬೆಳೆದಿರಲ್ಲ ರೀ. ಅವ್ರು ಕೇಳ್ತಿದ್ರು ಉಳ್ಳಾಗಡ್ಡಿ ನೆಲದಾಗೆ ಆಗ್ತಾವೆ ಅಂತೇಳಂದು. ನಿಮ್ಗೆ ಯಾರಿಗ್ಯಾರು ಗೊತ್ತಿರಲಿಲ್ಲ ಅಂದ್ರೆ ನೋಡಿರಿ, ಇಲ್ಲಿ ಅದ ನೋಡಿರಿ ಉಳ್ಳಾಗಡ್ಡಿ. ಇದು ನೋಡಿರಿ ಉಳ್ಳಾಗಡ್ಡಿ ಇಲ್ಲಿ ರೀ, ಇಲ್ಲಿ ಕೆಳಗೆ ಇಲ್ಲೇ ಆಗಿರ್ತದೆ ರೀ. ಇದು ಹಳಿ ಉಳ್ಳಾಗಡ್ಡಿ ಒಳ್ಳೆ ಮೊಳಕೆ ಹೊಡೆದು ಬೇದನಾಗೈತೆ ರೀ. ಬೀಜ ಇದ್ದರೆ ಈ ಥರ ಇರೋಂಗಿಲ್ಲ, ಅದು ನೀಟಾಗಿ ಗಡ್ಡಿ ಆಗಿರ್ತೈತೆ ರೀ. ಯಾಕಂದರೆ ಮಕ್ಕಳಿಗೆ ಗೊತ್ತಿರಲ್ಲ, ಕೆಲವ್ರು ಸಿಟ್ಟಾಗೆ ಬೆಳೆದಿರ್ತಾರಲ್ಲ ರೀ, ತರಕಾರಿ ಯಾವ ಥರ ಬೆಳಿತಾರೆ ಅಂತೇಳಿ ಗೊತ್ತಿಲ್ಲ. ಇದನ್ನು ರೊಟ್ಟಿ ಜೊತೆ ಹಸಿದು ತಿನ್ಬೇಕು ರೀ, ಇದನ್ನು ಮಸ್ತಾಗಿರ್ತೈತಿ. ಎಲೆ ಮತ್ತು ಇದು ಉಳ್ಳಾಗಡ್ಡಿ ಇದು ಒಳ್ಳೆ ಬೇರೆ ಬಿಟ್ಟು ಮೊಳಕೆ ಹೊಡೆದೈತೆ ರೀ. ಹಳೆ ಉಳ್ಳಾಗಡ್ಡಿ ಇಲ್ಲೇ ಉಳ್ದದ್ದು ಅದು ಹಂಗೆ ಆಗ್ತದೆ ನೋಡಿರಿ. ನಾವು ಮಕ್ಕಳಿಗೆ ಸಿಟ್ಟಾಗಿ ಬೆಳೆಸೋದಕ್ಕಾಗಿ ಕೆಲವೊಂದು ಗಿಡದಾಗ ಹಾಕ್ತಾವೆ, ನೆಲದಾಗ ಹಾಕ್ತಾವೆ ಗೊತ್ತಿರಲ್ಲ. ನಮಗೂ ಹೇಳ್ಬೇಕಂದ್ರೆ ಫಸ್ಟಿಗೆ ಇದು ಪೈನಾಪಲ್ ಬೆಳಿತಾರಲ್ಲ ಅದು ನೆಲದಾಗ ಆಗ್ತಾವೆ ಅಂದ್ಕೊಂಡಿದ್ದೀವಿ ನಾವು. ಆ ಕಡೆ ಸಿರ್ಸಿ ಕಡೆ ಇದ್ದಕ್ರೆ ಬನವಾಸಿ ಕಡೆ ಹೋಗಿದ್ದೀವಿ, ಅಲ್ಲೆಲ್ಲ ಪೈನಾಪಲ್ ಬೆಳಿತಿರ್ತಾರೆ. ಅವಾಗ ಗೊತ್ತಾಯ್ತು ರೀ ಅದು ಮ್ಯಾಲೆ ಹಿಂಗೆ ಹೂಕೋಸ್ ಟೈಪ್ ಬೆಳಿತೈತೆ ಅಂತೇಳಂದು. ಹಾಗೆ ರೀ ಕೆಲವೊಂದು ನಾವು ನೋಡ್ದಕ್ರೆ ಪ್ರಾಕ್ಟಿಕಲ್ ಆಗಿ ಒಂಥರ ಆಗೋ ಅನುಭವನೇ ಬೇರೆ ಥರ ಇರ್ತೈತೆ ರೀ. ನಾವೆಲ್ಲ ಮುಂಜಾನೆ ಎದ್ದು ಔಷಧ ಹೊಡಿ ಸಲುವಾಗಿ ಜಲ್ದಿನೇ ಹೊಲಕ್ಕೆ ಬಂದಿದ್ದೇವೆ ರೀ. ಈಗ ಸಂತುಗಳ ಅಣ್ಣ ಅಂದರೆ ಗಿಡ್ಡಿ ಅಣ್ಣ ಬಂದಾನ್ರಿ. ಅವ ನಾ ಒಂದೇ ಹಾಸ್ಟೆಲ್ನಾಗ ಕಲ್ತೀವಿ ರೀ. ಅವ ನನಗೆ 1 ವರ್ಷ ಜೂನಿಯರ. ಆಲ್ರೆಡಿ ಅವನ ಬಗ್ಗೆ ಆಯಿತು ಅವ್ರ ಫ್ಯಾಮಿಲಿ ಬಗ್ಗೆ ಒಂದು ಲಾಗ್ನಾಗ ಹೇಳಿದ್ದೆ, ಅವನಿಗೆ ತೋರಿಸ್ತೀನಿ ಬರ್ರಿ. ಮೊನ್ನೆ ಲಾಗ್ನಾಗೂ ಅವನಿಗೆ ತೋರಿಸಿದ್ದೆ. ಅವ ಈಗ ಅವ್ರ ಆಡಿಗೆ ಮೇವು ಕತ್ತರಿಸ್ಕೊಂಡು ಹೊಲಕ್ಕೆ ಬಂದಾನ್ರಿ. ಇಲ್ಲೇ ಸೈಡಿಗೆ ಅದು ರೇಷ್ಮೆ ಮತ್ತು ಚೊಗಚಿ ಗಾಡಿ ಗಿಡ ಎಲ್ಲ ಹಚ್ಚಾರ್ರಿ. ಅವ್ರಿಗೇನು ಎಲ್ಲ ಕಮ್ಮಿ ಇಲ್ಲ ಅನ್ನೋಂಗೆ ಇದ್ದೆ 2 ಎಕರೆದಾಗ ಮಸ್ತಾಗಿ ಎಲ್ಲ ಥರನೂ ಮಾಡ್ಕೊಂಡಾರ್ರಿ. ಇಲ್ಲಿ ಬಂದ ನೋಡ್ರಿ ಮೇವು ಕಟ್ ಮಾಡತ್ತಾನ, ಅವನಿಗೆ ತೋರಿಸ್ತೀನಿ ನೋಡ್ರಿ. ಎಲ್ಲಿದ್ದೆವು? ಇಲ್ಲ ನೋಡ್ರಿ ಕಾಡು ಪಾಪ ಬಂದಂಗೆ ಕಲರ್ನೋ ಟಿ ಶರ್ಟ್ ಅಂತ ಹಾಕ್ಯಾನ. ಇವನ ಹೆಸರು ಪರಶುರಾಮ್ ಅಂತೇಳ್ರಿ. ನಾವೆಲ್ಲ ಮೊದಲೆಲ್ಲ ಒಂದೇ ಹಾಸ್ಟೆಲ್ನ ಬೆಳೆದೋದಕ್ಕೆ ಅವನಿಗೆ ಪಕ್ಕೆ ಅಂತೇಳಿ ಕರಿತೀನಿ ರೀ ಕಾಳಜಿಯಿಂದ. ನೋಡಿ ರೇಷ್ಮೆ ಕಟ್ ಮಾಡತ್ತಾನ. ಇವು ಆಡುಗಳಿಗೆ ಮೇವು ಮಸ್ತ್ ಆಗ್ತದ್ರಿ, ಹಾಗಾಗಿ ಅವ್ರು ಆಡಿನ ಸಲುವಾಗಿ ಅದನ್ನು ಬೆಳೆದಾರ. ಅದು ರೇಷ್ಮೆ ಉಳಕ್ಕೆ ಅಂತೇಳಿ ಬೆಳಿಬೇಕಾದ್ರೆ 1 ಎಕರೆ ಗಟ್ಟಲೆ 1/2 ಎಕರೆ ಗಟ್ಟಲೆ ಬೆಳಿಬೇಕ್ರಿ. ಆಗಳ ಒಂದು ರೈಲ್ವೆ ತೋರಿಸಿದ್ದಾರೆ, ಈಗ ಮಾತ್ರ ರೈಲ್ವೆ ಬರತ್ತ ನೋಡ್ರಿ. ನೋಡ್ರಿ ಬಿಜಾಪುರದಿಂದ ಸೊಲ್ಲಾಪುರ ಹೊಂಟತ್ರಿ. ಆಗಳ ರೈಲ್ವೆ ತೋರಿಸಿದ್ನೆಲ್ಲ ಈಗ ಮತ್ತೊಂದು ಈ ಕಡೆ ಹೊಂಟದ್ರಿ. ಅದು ಆ ಕಡೆ ಹಚ್ಚಿ ಕಡೆ ಆ ಹಳಿಯಿಂದ ಆ ಕಡೆ ಹೋಗಿತ್ರಿ, ಈ ಕಡೆ ಹೊಂಟದ್ರಿ. ಇದು ರೈಲ್ವೆ ಹಳಿ ಒಂಥರ ಬಾರ್ಡ್ರ್ ಆದಂಗೆ ಆಗ್ಯದ ರೀ. ರೈಲ್ವೆ ಹಳಿ ಈಚೆ ಕಡೆ ನಮ್ಮ ಅವನ ಹೊಲ, ರೈಲ್ವೆ ಹಳಿ ಆಚೆ ಕಡೆ ನಮ್ಮ ಹೊಲ. ಅಲ್ಲಿ ರೋಡ್ ಬಲ್ಲಿ ಏನದ ರೀ, ರೋಡ್ ಈಚೆ ಕಡೆ ನಮ್ಮ ಮನೆ, ರೋಡ್ ಆಚೆ ಕಡೆ ಅವ್ರ ಮನೆ ರೀ. ನಮ್ಮ ಮನೆಯಿಂದ ಅವ್ರ ಮನೆಗೆ 2 ಕಿಲೋಮೀಟ್ರ್ ದೂರ ಆಗ್ತದೆ ರೀ. ಈ ಹೊಲಕ್ಕೆ ಆಗಳ ಏನೋ 300 ಮೀಟ್ರ್ ಅಂದಂಗಿತ್ತು, ಆ್ಯಕ್ಚುಲಿ 1/2 ಕಿಲೋಮೀಟ್ರ್ ಆಗ್ಬೋದು ರೀ ಅವ್ರ ಹೊಲದಿಂದ ನಮ್ಮ ಹೊಲಕ್ಕೆ ದೂರ. ಇಲ್ಲೇ ಒಂದೇ ಊರಾಗ ಅದಾವ್ರಿ ಎಲ್ಲನೂ ಹೊಲ ಮನೆ. ಅವ್ರ ಮನೆಯೂ ನಮ್ಮ ಊರಾಗೆ, ನಮ್ಮ ಮನೆಯೂ ನಮ್ಮ ಊರಾಗೆ. ಇಬ್ಬರದು ನಮ್ಮದು ಗಂಡ ಹೆಂಡ್ತಿ ಊರು ಒಂದೇ ರೀ, ಒಂದೇ ಊರಾಗೆ ಮದುವೆ ಮಾಡ್ಕೊಂಡಿದ್ರಿ ನಾ. ಈಗ ಇನ್ನೊಂದು ರೈಲ್ವೆ ಬರತ್ತೈತಿ ರೀ. ಅದು ಅಂದರೆ ಕೆಲವೊಂದು ಮಟೀರಿಯಲ್ಸ್ ಸಾಗಾಣಿಕೆ ಮಾಡ್ತಿರ್ತಾರೆ ನೋಡ್ರಿ, ಇಲ್ಲಿಂದ ಇನ್ನೊಂದು ಕಡೆ ಶಿಫ್ಟಿಂಗ್ ಮಾಡ್ತಿರ್ತಾರಲ್ಲ, ಅದು ಈ ರೈಲ್ವೆ. ಇದ್ರಾಗ ಕೆಲವೊಂದು ಮಟೀರಿಯಲ್ಸ್ ಎಲ್ಲ ಒಯ್ತಿರ್ತಾರೆ. ಅಂದರೆ ಈ ರೈಲ್ವೆ ಹಳಿ ಮಾಡಬೇಕಾದ್ರೆ ಜಲ್ಲಿ ಒಯ್ಯೋದು ಮತ್ತು ಇನ್ನೂ ಕೆಲವೊಂದು ಅಕ್ಕಿ ಎಲ್ಲ ಸಾಗಾಣಿಕೆ ಮಾಡುವಂಥ ಗೋಡವಾನ್ ಇದನ್ನು ಮಾಡುವಂಥದ್ದು ರೈಲ್ವೆ ಇದು.
ಸುಮಾರು ಓದ್ ಬರ್ತೈತೆ ರೀ. ಅವಾಗೆಲ್ಲ ನಾವು ರೈಲ್ವೆ ನೋಡಕ್ಕೆ ಬಂದು ಇವು ಎಷ್ಟು ಡಬ್ಬಿ ಅದ ಅಂತ ಹೇಳಿ ಎಣಿಸ್ತಿದ್ದೇವೆ ರೀ. ಒಂದು ರೈಲ್ವೆ ನೋಡೋದೇ ಖುಷಿ ರೀ. ಅವಾಗ ಲಾಸ್ಟಿಗೆ ಇವ್ರು ಒಬ್ರು ಇದನ್ನು ಇರ್ತಾರೆ ರೀ, ಅದನ್ನ ಏನಂತಾರೆ ಗೊತ್ತಿಲ್ಲ, ಲಾಸ್ಟ್ ಒಬ್ರು ಅದ್ರಾಗ ಇರ್ತಾರೆ. ರೈಲ್ವೆದು ಇನ್ ಕೇಸ್ ಏನಾರ ನಡ್ಬಾರ್ ಕಟ್ ಆದರೆ ಲೆಂತ್ ಇರ್ತದಲ್ರಿ ರೈಲ್ವೆ, ಅವರಿಗೆ ಏನೋ ಕನೆಕ್ಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಸೋಕ್ಕೋಸ್ಕರ ಅಂತೇಳಿ ಅದ್ರಾಗ ಒಬ್ಬರು ಇರ್ತಾರೆ. ಅವ್ರಿಗೆ ಏನೋ ಅಂತಿದ್ದಾರೆ, ಗಾರ್ಡ್ ಅಥವಾ ಏನೋ ಅಂತಿದ್ದಾರೆ, ನನಗೂ ಗೊತ್ತಿಲ್ಲ ರೀ. ಅದ್ರಾಗ ಒಬ್ಬರು ಮನುಷ್ಯ ಇರ್ತಾರೆ ರೀ. ನಾವು ರೈಲ್ವೆ ನೋಡಕ್ಕೆ ಬಂದಕ್ಕಾರ ಲಾಸ್ಟಿಗೆ ಅವ್ರಿಗೆ ಬಾಯ್ ಮಾಡ್ತಿದ್ದೇವೆ ರೀ. ಒಂದು ನಾವು ಸಿಟ್ಯಾಗೂ ನಿಂತಿದ್ದೇವ್ರಿ, ಹಳ್ಳ್ಯಾಗೂ ನಿಂತೀವಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹಳ್ಳಿ ಲೈಫ ಬೆಟ್ರ. ಅದ್ರಾಗ ಹಳ್ಳಿ ಒಳಗೆ ಹೊಲ್ದಾಗಿರೋದಂತರೂ ಸ್ವರ್ಗ ಇದ್ದಂಗೆ ನೋಡ್ರಿ. ಎಲ್ಲ ಥರ ತೋಟ ಇದ್ದು ತೋಟದಾಗಿರೋದು. ನಾವು ಇಲ್ಲೊಂದು ಸಿಂದಗಿ ಹೋಗೋಕ್ಕಿಂತ ಮುಂಚೆ ಸುಮಾರು 1.5-2 ವರ್ಷ ಇದ್ದೇವ್ರಿ. ಅದಕ್ಕೆ ಮುಂಚೆ ಅಂತರೂ ನಾವು ಹೊಲ್ದಾಗೆ ಬೆಳೆದೇನು ರೀ. ಇಲ್ಲಿ ಇದ್ದಾಕ್ರೆ ಭಾಳ ಖುಷಿ ಅನ್ಸೋದು. ಎಲ್ಲ ನಮ್ಗೆ ನೀರು ಎಷ್ಟು ಬೇಕಾದಷ್ಟು ಬಳಸ್ಬೋದು, ನಮ್ಮ ಮನೆ ಇರ್ತೈತಿ, ನಮ್ಮ ಇಷ್ಟ ಬಂದಂಗೆ ಇರ್ಬೋದು. ಬಟ್ ಬಾಡಿಗೆ ಇದ್ದಾಕ್ರೆ ಎಲ್ಲ ಅವ್ರು ಹೇಳ್ದಂಗೆ ನಾವು ಇರಬೇಕು. ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಇರ್ತಾವೆ, ಗಲಾಟೆ ಮಾಡಬೇಡ್ರಿ, ಮ್ಯಾಲಿದ್ದೀವಿ ಅಂದರೆ ಸೌಂಡ್ ಮಾಡಬೇಡ್ರಿ. ಕೆಲವೊಬ್ರು ನಾವು ಈ ಉತ್ತರ ಕರ್ನಾಟಕ ಸೈಡ್ ಅದವರೆಲ್ಲ ರೊಟ್ಟಿ ತಿಂತಿರ್ತೇವ್ರಿ, ರೊಟ್ಟಿ ಬಡಿತಿರ್ತಾರೆ. ರೊಟ್ಟಿ ಬಡಿಬೇಕಾದ್ರೆ ಅದನ್ನೂ ಒಂದು ಕಷ್ಟ, ಕೆಳಗೆ ಸೌಂಡ್ ಬರ್ತೈತಿ, ರೊಟ್ಟಿ ಬಡಿಬೇಡ್ರಿ. ಈ ಥರ ಎಲ್ಲ ಫ್ರೀಡಮ್ ಕಳ್ಕೊಂಡು ಬದುಕಬೇಕ್ರಿ ಸಿಟಿಯಾಗಿದ್ದರೆ. ಇಲ್ಲಿ ನೋಡಿರಿ ಹಳ್ಳಿ ಒಳಗೆ ಒಂಥರ ಸ್ವರ್ಗದಾಗಿದ್ದಂಗೆ ಎಷ್ಟು ಚಂದ ಎಲ್ಲ ಕ್ಲೈಮೇಟ, ಗಾಳಿ, ಹಬ್ಬ ಮಸ್ತಾಗಿರ್ತೈತೆ ರೀ. ನಿಮ್ಗೆ ಹಳ್ಳಿ ಲೈಫ್ ಚಲೋನೋ ಅಥವಾ ಸಿಟಿ ಲೈಫ್ ಚಲೋನೋ ಅದನ್ನೂ ಒಂದು ಕಮೆಂಟ್ನಾಗ ತಿಳಿಸ್ರಿ. ಯಾವ ಲೈಫ್ ನಿಮ್ಗೆ ಬೆಸ್ಟ್ ಅನಿಸ್ತೈತಿ ಅಂತೇಳಂದು. ಇಲ್ಲಿ ನೋಡ್ರಿ, ಇಲ್ಲಿ ಸಂತು ಏನೋ ಮಾರ್ಕ್ ಮಾಡ್ಯಾನ ನೋಡಿರಿ. ಇದನ್ನು ಏನು ಮಾಡ್ಯಾನಂದ್ರೆ ಅವ ಇಲ್ಲಿವರೆಗೂ ಔಷಧ ಹೊಡೆಯೋದು ಮುಗ್ದೈತಿ, ನೆಕ್ಸ್ಟ್ ಬಂದು ಮತ್ತೆ ಇದೇ ಗಿಡಕ್ಕೆ ಹೊಡೆಯೋದು ಆಗ್ಬಾರ್ದು ಅಂತೇಳಂದು ಇಲ್ಲಿಗೆ ಮಾರ್ಕ್ ಮಾಡ್ಯಾನ ರೀ. ನಾನು ಹೊಲ್ದಾಗ ಔಷಧ ಹೊಡಿಬೇಕಾದ್ರೆ ಇದೇ ಥರ ಮಾಡ್ತಿದ್ದೆ. ಇನ್ನು ಮುಂದೆ ಈ ಕಡೆ ಹಿಂಗೆ ಹೊಡಿಬೇಕು ಅಥವಾ ಇಲ್ಲಿಂದ ಈ ಕಡೆ ಹೊಡಿಬೇಕು ಅಂತೇಳಂದು ಇಲ್ಲಿಗೆ ಮಾರ್ಕ್ ಮಾಡಿರ್ತಾನೆ ರೀ ಅದನ್ನು. ಈಗ ನಾನು ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ರೀ. ಅದೇನಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲೊಂದು ಗಿಡ ಬೆಳೆದೈತೆ ನೋಡ್ರಿ. ಇದನ್ನು ನೆಲನೆಲ್ಲಿ ಅಂತಾರೆ ರೀ. ಇದಕ್ಕಿನ್ನೂ ಕಾಯಿ ಆಗೈತಿಲ್ಲ, ತಡ್ರಿ ತೋರಿಸ್ತೀನಿ. ಇಲ್ಲಿ ಅದಾವ ನೋಡ್ರಿ, ಇಲ್ಲಿ ಕೆಳಗೆ ಇಲ್ಲಿ ಸಣ್ಣ ಸಣ್ಣದಾಗಿ ಕಾಯಿ ಅದಾವ ನೋಡ್ರಿ. ಇಲ್ಲಿ ಇವು ಸೇಮ್ ನೆಲ್ಲಿಕಾಯಿ ಟೈಪ್ ಆತಾವ್ರಿ. ಇಲ್ಲಿ ಅದಾವ ನೋಡ್ರಿ ಇವು. ಇದನ್ನು ಹೇರ್ ಆಯಿಲ್ ರೆಡಿ ಮಾಡ್ತಿರ್ತಾರೆ ಕೆಲವೊಬ್ಬರು. ಹೇರ್ ಫಾಲ್ ಆಗ್ತದೆ ಅಂತೇಳಂದ್ರೆ ಆ ಹೇರ್ ಫಾಲ್ ಆಗೋದಕ್ಕೆ ಕೆಲವೊಬ್ಬರು ಕರಿಬೇವು ಸೊಪ್ಪು ಮತ್ತು ದಾಸವಾಳ ಎಲೆ ಎಲ್ಲನೂ ಹಾಕಿ ಕಾಸ್ತಿರ್ತಾರೆ ರೀ. ಅದ್ರ ಜೊತೆ ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿ ಹಾಕಿದ್ರೆ ಹೇರ್ ಫಾಲ್ ಆಗೋದು ನಿಂದಿರ್ತದೆ ಮತ್ತು ತಂಪು ಆಗ್ತದೆ ಅಂತೇಳಿ ನಾನು ಓದಿದ್ದೆ ರೀ ಒಂದು ಕಡೆ. ಇಲ್ಲಿ ಅದೇ ಥರದ್ದೇ ಇನ್ನೊಂದು ಗಿಡ ಐತೆ ರೀ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ನೋಡ್ರಿ ಇಲ್ಲಿ ಇದಕ್ಕೂ ಕಾಯಿ ಆಗ್ತಾವೆ. ಇದು ಕಸ ರೀ, ಇದು ಅಲ್ಲ. ಇದು ಅದೇ ಇಲ್ಲಿ ಅದ ನೋಡ್ರಿ, ಇದನ್ನು ಬಳಸ್ಬೇಕ್ರಿ. ಇದು ಸೇಮ್ ನೆಲ್ಲಿಕಾಯಿ ಟೈಪ ಕೆಳಗೆ ಕಾಯಿ ಆಗ್ತಾವ್ರಿ. ಇದಕ್ಕೆ ಸಣ್ಣ ಸಣ್ಣದಾಗಿ ನೋಡ್ರಿ. ಇಲ್ಲಿ ಕಾಯಿ ಉದುರಾತಾವ ನೋಡ್ರಿ. ಅವು ಆ್ಯಕ್ಚುಲಿ ದೊಡ್ಡ ಅದ್ರೊಳಗೆ ಕಂಡು ಬರ್ತಾವ್ರಿ. ಸೇಮ್ ನೆಲ್ಲಿಕಾಯಿ ಟೈಪ ಕೆಳಗೆ ಹತ್ತಿರ್ತಾವ್ರಿ. ಅದಕ್ಕೆ ಅದನ್ನು ನೆಲ್ಲಿ ಅಂತಾರೆ ರೀ. ಅದನ್ನು ನೀವು ಹೇರ್ ಆಯಿಲ್ಗೆ ಯೂಸ್ ಮಾಡ್ಬೋದು ನೋಡ್ರಿ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಯಾವುದೇ ರೀತಿ ಏನು ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಯಾಕಂದ್ರೆ ಹೊಲ್ದಾಗ ಇದನ್ನು ರೀ ಗಿಡ. ಅದರಿಂದ ನಿಮ್ಗೇನು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಆಗಂಗಿಲ್ಲ ರೀ. ಇಲ್ಲಿ ಮೋಸ್ಟ್ಲಿ ಇರ್ಬೋದು ನೋಡ್ರಿ. ಇದಕ್ಕೆ ಕಾಯಿ ಸ್ವಲ್ಪ ಬೆಳೆದತ್ತಿದು. ಇಲ್ಲಿ ಅದಾವ ನೋಡ್ರಿ, ನೆಲ್ಲಿಕಾಯಿ ಟೈಪೇ ಇರ್ತಾವ್ರಿ ಸೇಮ ನೋಡ್ರಿ. ಇಲ್ಲಿ ಅದಾವ ನೋಡ್ರಿ. ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು ನೋಡ್ರಿ ಹೇರ್ ಆಯಿಲ್ಗೆ. ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಅಂದರೆ ಇವು ಕರಿಬೇವು ಎಲ್ಲ ಹಾಕಿ ಕಾಸ್ತಿರ್ತಾರೆ ಕೆಲವೊಬ್ರು. ಹೇರ್ ಫಾಲ್ ಆಗ್ತದೆ ಅಂತೇಳಂದು ಅದಕ್ಕೆ ಮೆಂತ್ಯ ಕಾಳು ಇಂಥವೆಲ್ಲ ಹಾಕಿರ್ತಾರೆ ರೀ. ಅದ್ರ ಜೊತೆ ಇದನ್ನು ಸ್ವಲ್ಪ ಹಾಕಿ ಕಾಸ್ಬೋದು ರೀ. ಅಲ್ಲೇ ಸಿಗ್ತಿರ್ತಾವೆ ನೋಡ್ರಿ, ಮನೆ ಸುತ್ತ ಹುಲ್ಲ ಅಲ್ಲಿ ಇಲ್ಲಿ ಬೆಳೆದಲ್ಲಿ ಇರ್ತಾವೆ. ಸ್ವಲ್ಪ ಅದನ್ನು ನಾವೇ ನೋಡಬೇಕು. ಎಲೆಗಳ್ನು ಸಣ್ಣ ಸಣ್ಣದಾಗೆ ಇರ್ತಾವೆ ರೀ. ಗಿಡ ಅಷ್ಟೇನು ಹೈಟ್ ಬೆಳೆಯಂಗಿಲ್ಲ, ಒಂದು ಸ್ವಲ್ಪ ಬೆಳಿತಿರ್ತೈತಿ. ಅದ್ರ ಕೆಳಗೆ ಸಣ್ಣ ಸಣ್ಣದಾಗ ನೆಲ್ಲಿಕಾಯಿ ಟೈಪ್ ಇರ್ತಾವೆ ರೀ. ಅದೇನಲ್ರಿ, ಒಂದು ಕಸ ಇರ್ತೈತಿ ಇನ್ನೊಂದು, ಅದನ್ನು ನಮ್ಮ ಸೈಡೆಲ್ಲ ಗುಗ್ಗುರ್ ಗಸ ಅಂತಾರೆ. ಅದನ್ನಲ್ರಿ, ಅದಕ್ಕಿಂತ ಸ್ವಲ್ಪ ಸಣ್ಣ ಎಲೆ ಬರ್ತಾವೆ ರೀ. ಅದನ್ನು ಯೂಸ್ ಮಾಡ್ಬೋದು ನೋಡ್ರಿ. ನಮ್ಮ ಮಾವ ನಿಂಬೆ ಗಿಡಕ್ಕೆ ಕಾತು ಹಾಕೋಣ ಅಂತೇಳಂದು, ಅಂದರೆ ಗೊಬ್ಬರ ಹಾಕೋಣ ಅಂತೇಳಂದು ಇಲ್ಲಿ ಗೊಬ್ಬರ ತಂದು ಹಾಕ್ಯಾರ. ಅದ್ರಾಗ ಒಂದು ಸೊಪ್ಪು ಬೆಳೆದೈತೆ ರೀ. ಅದನ್ನು ಸಿರ್ಸಿ ಸೈಡ ಅರವೆ ಸೊಪ್ಪು ಅಂತೇಳಿ ಅಂತಿದ್ದಾರೆ ರೀ. ಇಲ್ಲ ಅದ ನೋಡ್ರಿ. ಇದು ನಮ್ಮ ಸೈಡೆಲ್ಲ ಇದನ್ನು ನಾವು ರಾಜಗಿರಿ ಸೊಪ್ಪು ಅಂತೀವಿ. ಇದನ್ನು ಕೀಡಿ ತಿಂದವ್ರಿ, ಏನೋ ಅದನ್ನು ವ್ಯವಸ್ಥೆ ಮಾಡಿಲ್ಲಲ್ರಿ. ಹಂಗಾಗಿ ಇಲ್ಲೊಂದು ಚಲೋ ಬೆಳೆದೈತೆ ನೋಡ್ರಿ. ಇದನ್ನು ಸೇಮ್ ನೋಡ್ರಿ, ಇದನ್ನು ಅರವೆ ಸೊಪ್ಪು ಅಂತಾರೆ. ಭಾರಿ ಬೆಸ್ಟ್. ಇದನ್ನು ಬ್ಲಡ್ ಗಿಡ್ಡ ಭಾರಿ ಇಂಪ್ರೂವ್ ಆಗ್ತೈತೆ ರೀ ಇದನ್ನು ತಿಂದರೆ. ಇದ್ರಾಗ ಕೆಂಪು ಅರವೆ ಸೊಪ್ಪು, ಇನ್ನೊಂದು ಈ ಥರ ಗ್ರೀನ್ದು ಅರವೆ ಸೊಪ್ಪು ಅಂತೇಳಿ ಬರ್ತೈತಿ. ಕೆಂಪದು ಭಾಳ ಚಲೋ ರೀ. ಮತ್ತು ಇಲ್ಲೇ ನೋಡ್ರಿ, ಇದು ಕಿರ್ಕ್ಸಲ್ಲಿ ಅಂತಾರೆ. ಇದನ್ನು ರೊಟ್ಟಿ ಜೋಳ ತಿನ್ನಕ್ಕೆ ಮಸ್ತ್ ಇರ್ತೈತೆ ರೀ. ಬೆಳ್ಳುಳ್ಳಿ ಹಾಕಿ ಇದನ್ನು ಮಾಡ್ತಾರೆ, ತಾಳಸ್ತಾರೆ. ಇದನ್ನು ಫ್ರೈ ಮಾಡ್ತಾರೆ ಒಂಥರ ಬೆಳ್ಳುಳ್ಳಿ ಹಾಕಿ. ಅದು ಮಸ್ತ್ ಆಗ್ತೈತೆ ರೀ ಇದನ್ನು ರೊಟ್ಟಿ ಜೋಳ ತಿನ್ನಕ್ಕೆ. ನೋಡಿರಿ, ಹೊಲ್ದಾಗಿದ್ದರೆ ಯಾವುದೇ ರೀತಿ ತರಕಾರಿ ಬೆಳೆಯೋದೇ ಬೇಡ, ಕೆಲವೊಂದು ತಾನಾಗೆ ಬೆಳಿತಾವೆ ನೋಡಿರಿ. ಇದನ್ನೆಲ್ಲ ತಿನ್ಬೋದು. ಬರೀ ಜಸ್ಟ್ ತಂದು ನಿಂಬೆ ಗಿಡಕ್ಕೆ ಹಾಕೋಣಂತೆ ಗೊಬ್ಬರ ತಂದು ಹಾಕ್ಯಾರ. ಇದ್ರಾಗ ನೋಡಿರಿ, ಅದೊಂದು ರಾಜಗಿರಿ ಸೊಪ್ಪು, ಅಲ್ಲಿ ಕಿರಿಕ್ಸಲ್ಲಿ, ಮತ್ತು ಇಲ್ಲಿ ಸೌತೆ ಬೆಳ್ಳಿ ಹದ್ದೈತೆ ರೀ.
ಇಲ್ಲಿ ಅದು ನೋಡ್ರಿ ಕೆಂಪು ರಾಜಗಿರಿ. ಇದನ್ನು ಅಷ್ಟೊಂದು ಕೆಂಪಿಲ್ಲ, ಇನ್ನೂ ಇದಕ್ಕಿಂತ ಜಾಸ್ತಿ ಕೆಂಪು ಬರ್ತೈತೆ ರೀ. ಅದು ಮಸ್ತ್ ಇರ್ತೈತೆ ನೋಡ್ರಿ. ಹೆಲ್ತಿಗೆ ಎಲ್ಲನೂ ಭಾಳ ಒಳ್ಳೆಯದು. ಹೊಲ್ದಾಗಿರೋದು ಎಲ್ಲ ತರಕಾರಿ ತಿನ್ನಬೇಕು, ಭಾರಿ ಗುಡ್ ಹೆಲ್ತ್ ಇರ್ತೈತೆ ರೀ. ಇಲ್ಲಿ ಇನ್ನೊಂದು ಪಲ್ಯ ಇದ್ದದ್ದು ತಡ್ರಿ, ಅದೊಂದು ತೋರಿಸ್ತೀನಿ. ಇಲ್ಲ ಆಯ್ತು ನೋಡ್ರಿ, ಇದನ್ನು ಗೌಳಿ ಪಲ್ಯ ಅಂತಾರೆ ರೀ. ಇದ್ರಾಗೆ ಇನ್ನೊಂದು ಸಣ್ಣದೊಂದು ಬರ್ತೈತೆ, ಸಣ್ಣ ಗೌಳಿ ಪಲ್ಯ. ಇದು ದೊಡ್ಡ ಗೌಳಿ ಪಲ್ಯ ಐತ್ರಿ. ಇದನ್ನು ಚಲೋ ರೀ. ಕಿಡ್ನಿ ಸ್ಟೋನ್ ಅಂತ ಆಗಂಗಿಲ್ಲ, ತಿನ್ನಬೇಕು. ಬಾಡಿ ಒಳಗೆ ನೀರಿನ ಅಂಶ ಇದನ್ನು ಆಗ್ತೈತೆ ರೀ, ಡಿಹೈಡ್ರೇಷನ್ ಆಗಂಗಿಲ್ಲ. ಎಲ್ಲ ಇಂದು ಒಂದೊಂದು ಬೆನಿಫಿಟ್ಸ್ ಅದಾವೆ ನೋಡಿರಿ. ಇದನ್ನು ಗೌಳಿ ಪಲ್ಯ ಅಂತೇಳಿ ಅಂತಾರೆ. ಸ್ವಲ್ಪ ಎದ್ದೈತೆ ರೀ, ಅದು ಆ್ಯಕ್ಚುಲಿ ಜಾಸ್ತಿನೇ ಹೇಳ್ತೈತಿ ಹೊಲ್ದಾಗೆಲ್ಲ. ಇವ್ರ ಬಲ್ಲಿ ಇಲ್ರಿ, ಎಲ್ಲ ಗಾಳೆ ಹೊಡ್ಸ್ಯಾರಲ್ರಿ, ಹಂಗಾಗಿ ಕಿತ್ಕೊಂಡು ಹೋಗೈತಿ. ಈಗ ಸಂತಂದೆಲ್ಲ ಔಷಧ ಹೊಡ್ಯೋದು ಮುಗಿಯಕ್ಕೆ ಬಂದೈತೆ ರೀ. ನಾವೆಲ್ಲ ಏನೋ ಹೋಗಿ ರೆಡಿ ಆಗಬೇಕು. ಅವ ಬಿಜಾಪುರಕ್ಕೆ ಹೋಗ್ತಾನೆ ರೀ, ನಾವು ಸಿಂದಗಿ ಹೋಗ್ತೇವೆ. ನಾ ಬೈಕ್ ಮೇಲೆ ಹೋಗ್ತೀನಿ ರೀ. ಈ ಸಲ ಗಿಡ್ಡಿನ ಮತ್ತು ಹುಡುಗರನ್ನ ಬಿಡಾಕ ಇವ್ರಣ್ಣ ಬರತ್ತಾನೆ ರೀ. ಅವ ಏನೀಗ ಕೆಲ್ಸಕ್ಕೆ ಹೋಗೋದು ಇನ್ನೂ ಲೇಟ್ ಅದ ರೀ. ಅವ್ನು ಅರ್ಜೆಂಟಿಗೆ ಏನೋ ಎಕ್ಸಾಮ್ ಅದ ಆತಾರೆ, ಹಾಗಾಗಿ ಇನ್ನೊಂದು ಸ್ವಲ್ಪ ಓದ್ಕೋಬೇಕು ಅಂತೇಳಂದು ಅವ್ನು ಬಿಜಾಪುರಕ್ಕೆ ಹೊಂಟಾನೆ ರೀ. ಈಗ ನಮ್ಮನ್ನು ಅಲ್ಲಿ ಸಿಂದಗಿ ಬಿಡಾಕ ಇವ್ರ ಅಣ್ಣ ಬರ್ತಾನೆ ರೀ. ಇದಾಗಿತ್ತು ನೋಡಿರಿ ಇವತ್ತಿನ ಲಾಗ. ನಮ್ಮ ಮಾವಗಳು ಹೊಲ ಹೆಂಗೆ ಅನ್ನಿಸ್ತು ಅಂತೇಳಂದು ಎಲ್ಲರೂ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಮತ್ತೆ ಸಿಗ್ತೀನಿ ಮುಂದಿನ ಲಾಗ್ನಾಗ. ಅಲ್ಲಿವರೆಗೂ ನಮಸ್ಕಾರ.